ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತಿನ ಬಜೆಟ್ ಮಂಡಿಸುವುದರ ಮುಖಾಂತರ ದೇಶದಲ್ಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಪಟ್ಟಿಯನ್ನು ಸಾಲಿನಲ್ಲಿ ಅವರ ಹೆಸರು ಕೂಡ ಬರ್ತಾ ಇದೆ. ಎಷ್ಟನೇ ಬಜೆಟ್ ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇರುವಂತ ಬಜೆಟ್? ಇವತ್ತಿನ ಬಜೆಟ್ 17ನೇ ಬಜೆಟ್, ಅವರ ರಾಜಕೀಯ ಜೀವನದ 17ನೇ ಬಜೆಟ್. ಹಣಕಾಸು ಸಚಿವರಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಅವರು ಅಂದರೆ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿದ್ದರು, ಮುಖ್ಯಮಂತ್ರಿಯಾಗಿಯೂ ಕೂಡ ಹಣಕಾಸು ಇಲಾಖೆ ಅವರ ಕೈಯಲ್ಲೇ ಇತ್ತು. ಸೊ 17 ಬಾರಿ ಬಜೆಟ್ ಮಂಡಿಸಿದ್ದಾರೆ. ದೇಶದ ದಾಖಲೆ ವಜುಭಾಯ್ ರೂಢಾಬಾಯಿ ವಾಲಾ ಅವರ ಹೆಸರಲ್ಲಿದೆ. ಅವರು ಇಲ್ಲಿಯವರೆಗೆ 18 ಬಜೆಟ್ ಅನ್ನು, ಗುಜರಾತ್ನ ವಜುಭಾಯ್ ವಾಲಾ 18 ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ರೆಕಾರ್ಡ್ ಬ್ರೇಕ್ ಆಗಬೇಕು ಅಂತಾದ್ರೆ ಈ ಬಜೆಟ್, ನೆಕ್ಸ್ಟ್ ಒಂದು ಬಜೆಟ್, ಅದರ ನೆಕ್ಸ್ಟ್ ಒಂದು ಬಜೆಟ್, ಅಂದ್ರೆ ಈ ಅವಧಿಯನ್ನ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಮಾಡಬೇಕು. 5 ವರ್ಷ ಮುಖ್ಯಮಂತ್ರಿಯಾಗಿ ಇದ್ದರೆ ಸಿದ್ದರಾಮಯ್ಯ ಅವರು ಆ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಕರ್ನಾಟಕದ ಡೀಟೇಲ್ ಅಂತ ನಾವು ನೋಡ್ತಾ ಹೋದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಅನ್ನುವಂಥ ಹೆಗ್ಗಳಿಕೆ, ಕೀರ್ತಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅದರ ಪಟ್ಟಿಯನ್ನ ಕೂಡ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯ 16 ಆಲ್ರೆಡಿ ಆಗಿದೆ, +1 ಇವತ್ತಿತ್ತು. ಅದನ್ನ ಬಿಟ್ಟರೆ ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಮಂಡಿಸಿದ್ದಾರೆ. BS ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ, ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿದ್ರು. ಆಗ ಅದು ಎಲ್ಲ ಸೇರಿದರೆ 8 ಬಾರಿ ಅವರು ಬಜೆಟ್ ಮಂಡಿಸಿದ್ದಾರೆ. MY ಗೋರ್ಪಡೆ 6 ಬಾರಿ, ಟಿ ಮರಿಯಪ್ಪ 5 ಬಾರಿ, ವೀರಪ್ಪ ಮೊಯ್ಲಿ ಅವರು 5 ಬಾರಿ, SM ಕೃಷ್ಣ ಅವರು 5 ಬಾರಿ. ಸೊ ಅಲ್ಲಿಗೆ ನೀವು ನಂಬರ್ಸ್ ನೋಡಬಹುದು. ಸಿದ್ದರಾಮಯ್ಯ ಅವರು ಎಲ್ಲರನ್ನ ದಾಟಿ ಬಹಳ ಮುಂದಕ್ಕಿದ್ದಾರೆ. ಈ ದಾಖಲೆಯನ್ನ ಮುರಿಬೇಕು ಅಂತಾದ್ರೆ ಸದ್ಯದ ಮಟ್ಟಿಗಂತೂ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವರ ಸಮೀಪದಲ್ಲಿ ಯಾರೆಲ್ಲ ಇದ್ದಾರೋ, ಅವರು ಸಮೀಪದಲ್ಲಿರೋರು ಯಡಿಯೂರಪ್ಪ ಅವರು ರಾಜಕೀಯವಾಗಿ ನಿವೃತ್ತಿಯನ್ನು ತೆಗೆದುಕೊಂಡಾಗಿದೆ. ಉಳಿದವರು ವೀರಪ್ಪ ಮೊಯ್ಲಿ ಅವರು ರಾಜಕೀಯ ನಿವೃತ್ತಿ, SM ಕೃಷ್ಣ ಅವರು ನಿಧನರಾಗಿದ್ದಾರೆ, ರಾಮಕೃಷ್ಣ ಹೆಗಡೆ ಅವರು ನಿಧನರಾಗಿದ್ದಾರೆ. ಸೊ ಇದರ ಬಗ್ಗೆ ಮಾತನಾಡೋದಕ್ಕೆ, ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿ, ಇನ್ನು ಮಾರುತೇಶ್ ರೆಡಿ ಇದ್ದಾರೆ. ಬಿಜೆಪಿ ವರ್ಷನ್ ಏನು, ಈ ಬಜೆಟ್ನ ವಿಚಾರದಲ್ಲಿ ಬಿಜೆಪಿಯ ಲೆಕ್ಕಾಚಾರಗಳೇನು, ಇದರ ಬಗ್ಗೆ ಡೀಟೇಲ್ ನೀಡೋದಕ್ಕೆ ರವಿ ಶಿವರಾಮ್ ಜೊತೆಗಿದ್ದಾರೆ. ಮಾರುತೇಶ್, ಬಹುಶಃ ನಿರೀಕ್ಷೆಗಳು 1000 ಇದ್ದಾವೆ. ಈ ನಿರೀಕ್ಷೆಗಳನ್ನು ರೀಚ್ ಆಗೋದು ಬಹಳ ಕಷ್ಟ ಇದೆ ಈ ಹಂತದಲ್ಲಿ. ಏನು ಲೆಕ್ಕಾಚಾರ? ಸಾಲು ಮೀಟಿಂಗ್ಗಳಾಗಿತ್ತು, ಸಾಲು ಮೀಟಿಂಗ್ಗಳನ್ನು ಮಾಡಿ ವಿವಿಧ ಸೆಕ್ಟರ್, ವಿವಿಧ ಕ್ಷೇತ್ರಗಳಿಂದ ಮಾಹಿತಿಯನ್ನು ಕಲೆ ಹಾಕಲಾಗಿತ್ತು. ರಕ್ಷಿತ್, ನಿರೀಕ್ಷೆ ಅಂತೂ ಬೆಟ್ಟದಷ್ಟು ಇದೆ. ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಷ್ಟು ಸುಲಭ ಇಲ್ಲ ಅನ್ನುವಂಥದ್ದು ಕೂಡ ಅರ್ಥವಾಗಿದೆ. ಯಾಕಂದರೆ ಕಳೆದ ಬಾರಿ ನಿರೀಕ್ಷೆ ಮಾಡಿದಷ್ಟು ಆದಾಯ ಸರ್ಕಾರಕ್ಕೆ ಬರಲಿಲ್ಲ. ಸುಮಾರು 15ರಿಂದ 20 ಸಾವಿರ ಕೋಟಿ ಹೊಂದಾಣಿಕೆ ಮಾಡೋದು ಕೂಡ ಈ ಬಾರಿ ಅತಿ ದೊಡ್ಡ ಸವಾಲಾಗಿದೆ ಸರ್ಕಾರಕ್ಕೆ. ಯಾಕಂದರೆ ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಹೇಳೋ ಪ್ರಕಾರ ನಾವು ನಿರೀಕ್ಷೆ ಮಾಡಿದಂಥ ಆದಾಯ ಈ ಬಾರಿ ಆದಾಯ ಸರ್ಕಾರಕ್ಕೆ ಬರಲಿಲ್ಲ. ಹೀಗಾಗಿ ಅದನ್ನು ಹೊಂದಾಣಿಕೆ ಮಾಡುವಂಥದ್ದು ದೊಡ್ಡ ಸವಾಲು. ಹೀಗಾಗಿ ಪರ್ಯಾಯವಾದಂಥ ಆದಾಯ ಮೂಲಗಳಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಈಗಾಗಲೇ ವಿದ್ಯುತ್ ದರ ಹೆಚ್ಚಳ ನಿಮ್ಮನ್ನು ಕೇಳಬೇಕಾಗಿರೋದು, ಗ್ಯಾರಂಟಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು ಈ ಹಂತದಲ್ಲೇ. ಕೆಲ ಸಚಿವರು ಶ್ರೀಮಂತರು ಬಿಟ್ಟುಕೊಡಿ ಅಂತ ಹೇಳಿದರು, ಇನ್ನು ಕೆಲವರು ಗಿವ್ ಇಟ್ ಅಪ್, ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡಿ ಅಂತ ಹೇಳಿದರು. ಇವತ್ತೇನು ಇದರ ಬಗ್ಗೆ ಏನಾದರೂ ನಿರ್ಧಾರ ಪ್ರಕಟವಾಗಬಹುದಾ ಬಜೆಟ್ನಲ್ಲಿ? ರಕ್ಷಿತ್, ಸದ್ಯಕ್ಕೆ ಇರುವಂತಹ ಚರ್ಚೆಯ ಪ್ರಕಾರ ಈ ಬಾರಿಯ ಬಜೆಟ್ನಲ್ಲಿ ಸ್ವಯಂ ಪ್ರೇರಿತವಾಗಿ ಬಿಡಿ ಅನ್ನುವಂತಹ ಒಂದು ಘೋಷಣೆ ಮಾಡಬಹುದು. ಅದನ್ನು ಒತ್ತಾಯಪೂರ್ವಕವಾಗಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದಂತೂ ಬಹಳ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ಸಚಿವರುಗಳ ಒತ್ತಡ, ಶಾಸಕರ ಒತ್ತಡ, ಕಾಂಗ್ರೆಸ್ನವರೆಲ್ಲರೂ ಕೂಡ ಹತ್ತಿರ 3 ವರ್ಷ ಆಗ್ತಾ ಬಂತು ಮೇಗೆ, ಗ್ಯಾರಂಟಿಗಳ ಮತ್ತೊಮ್ಮೆ ಪುನರ್ ಪರಿಶೀಲನೆ ಆಗಲೇಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಸರ್ಕಾರಿ ನೌಕರರುಗಳಿಂದ ಆದರೂ ಗ್ಯಾರಂಟಿಗಳನ್ನು ವಾಪಸ್ ಪಡಿಬೇಕು, ಸರ್ಕಾರಿ ನೌಕರರುಗಳಿಗೆ ಗ್ಯಾರಂಟಿಯ ಅಗತ್ಯ ಇಲ್ಲ ಅನ್ನುವಂಥ ಚರ್ಚೆಗಳು ಶುರುವಾಗಿದ್ದಾವೆ. ಎಲ್ಲಿಯ ತನಕ ಅಂದರೆ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳಿಗೆ ಈ ಬಾರಿ ಬಜೆಟ್ಗೆ ಮುಂಚೆ ಈ ಪರಿಷ್ಕರಣೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒತ್ತಡವನ್ನು ಕೂಡ ಹಾಕಿದ್ರು. ಕೆಲ ಶಾಸಕರಂತೂ ಬಹಿರಂಗವಾಗಿ ಮಾತನಾಡಿದ್ರು, ಎಲ್ರಿಗೂ ಗ್ಯಾರಂಟಿ ಕೊಡುವಂಥ ಅಗತ್ಯ ಇಲ್ಲ, ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ವಿ, ಈಗ ಹತ್ತಿರ 3 ವರ್ಷ ಆಗ್ತಾ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಲೇಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಯ ತನಕ ಗ್ಯಾರಂಟಿಗಳಿಗಾಗಿ ಕಳೆದ 2-2.5 ವರ್ಷಗಳಲ್ಲಿ
1,10,000 ಕೋಟಿ ರೂಪಾಯಿ ಕೇವಲ ಗ್ಯಾರಂಟಿಗಳಿಗೆ ವ್ಯಯಿಸಲಾಗಿದೆ. ಒಂದು ವೇಳೆ ಸರ್ಕಾರ ಇದರಲ್ಲಿ ಪರಿಷ್ಕರಣೆ ಮಾಡೋದೇ ಆದರೆ ಕನಿಷ್ಠ 12ರಿಂದ 15,000 ಕೋಟಿಯಷ್ಟಾದರೂ ಉಳಿತಾಯ ಆಗುತ್ತೆ. ಒಂದು ದೊಡ್ಡ ಹೊರೆ ಸರ್ಕಾರದ ಮೇಲೆ ಏನು ಇಳಿಸ್ದಂಗೆ ಆಗುತ್ತೆ. ಈ ರೀತಿಯಾದಂಥ ಪರಿಷ್ಕರಣೆ ಮಾಡೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಉಳಿತಾಯ ಆಗುತ್ತೆ, ಅದನ್ನು ಬೇರೆ ಕಡೆಗೆ ವಿನಿಯೋಗ ಮಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಆದರೆ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಒಂದಂತೂ ಭಾಳ ಸ್ಪಷ್ಟವಾಗಿದೆ, ನಾನು ಅಧಿಕಾರದಲ್ಲಿ ಇರುವ ತನಕ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳ ಪರಿಷ್ಕರಣೆಗೆ ನಾನು ಕೈ ಹಾಕೋದಿಲ್ಲ ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಅಂದರೆ ಇದಕ್ಕೆ ಪೂರಕ ಅನ್ನುವಂತೆ ನಾವು ಘೋಷಣೆ ಅಷ್ಟೇ ಮಾಡಬಹುದು, ಆದರೆ ಪರಿಷ್ಕರಣೆಯನ್ನು ಸರ್ಕಾರವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಲಿಕ್ಕೆ ಹೊರಟಿದ್ದಾರೆ. ಅಂದರೆ ಈ ಅಪವಾದವನ್ನು ಅವರು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ನಾನು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀನಿ, 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀನಿ, ಆದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ಈ ಗ್ಯಾರಂಟಿಗಳ ಪರಿಷ್ಕರಣೆ ಆಯಿತು ಅನ್ನುವಂತಹ ಅಪವಾದವನ್ನು ನಾನು ಒತ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಇದೆ. ಹಾಗಾಗಿ ಬಜೆಟ್ನಲ್ಲಿ ನಾವು ಈ ಗ್ಯಾರಂಟಿಗಳ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ ಅಥವಾ ಆ ಥರದ ಒಂದು ಘೋಷಣೆಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರ ಮೇಲೆ ಏನೇ ಒತ್ತಡ ಇದ್ದರೂ ಕೂಡ ಅದನ್ನು ಪರ್ಯಾಯವಾಗಿ ಎಲ್ಲಿ ಫುಲ್ಫಿಲ್ ಮಾಡ್ಬೋದು ಅಂತ ನೋಡ್ತಿದ್ದಾರೆ. ಅಂದರೆ ಹೆಚ್ಚುವರಿಯಾಗಿ ಸಾಲ ಮಾಡುವಂಥದ್ದು ಇರ್ಬೋದು, ಬೇರೆ ಕಡೆ ಎಲ್ಲಿ ಬೆಲೆ ಏರಿಕೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಅಲ್ಲಿ ಮಾಡುವಂಥದ್ದು, ಈ ರೀತಿಯಾಗಿ ಮಾಡಿ ಪ್ಯಾಚಪ್ ಮಾಡೋಣ ಅನ್ನುವಂಥ ತೀರ್ಮಾನದಲ್ಲಿದ್ದಾರೆ ವಿನಃ ಪರಿಷ್ಕರಣೆ ವಿಚಾರದಲ್ಲಿ ಸಿದ್ದರಾಮಯ್ಯ ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.